ಬಿಜೆಪಿ ನಾಯಕರದ್ದು ಧರ್ಮ ರ್ಯಾಲಿ ಅಲ್ಲ, ಬಿಜೆಪಿ ಅವರದ್ದು ಒಂದು ರಾಜಕೀಯ ರ್ಯಾಲಿ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಧರ್ಮಸ್ಥಳ ಏನ್ ಅವರ ಮನೆ ಆಸ್ತಿನ, ಮಂಜುನಾಥನ ಸನ್ನಿಧಿ ಜನರ ಸ್ವತ್ತು. ಬಿಜೆಪಿ ಅವರದ್ದು ಒಂದು ರಾಜಕೀಯ ರ್ಯಾಲಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂಗಂತ ಕಿಡಿಕಾ ಇದ್ದಾರೆ. ಧರ್ಮಸ್ಥಳ ಏನವ್ರ ಮನೆ ಆಸ್ತಿನ, ಡಿಕೆ ಶಿವಕುಮಾರ್ ಹೇಳಿರೋದು ಜನರ ಸ್ವತ್ತು, ಅದು ಮಂಜುನಾಥನ ಸನ್ನಿಧಿ ಜನರ ಸ್ವತ್ತು. ಬಿಜೆಪಿಯವರದ್ದು ರಾಜಕೀಯ ರ್ಯಾಲಿ ಅಂತೇಳಿ ಹೇಳಿದ್ದಾರೆ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮ, ಆ ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮ, ಆ ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ. ಇಲ್ಲಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಏನೇನು ತನಿಖೆ ಮಾಡಿದ್ದಾರೆ, ಅವರ ತನಿಖೆ ವರದಿ ಏನು ಅನ್ನೋದನ್ನ ನಾಳೆಗೆ ಮಧ್ಯಂತರ ವರದಿಯನ್ನ ಸದನದಲ್ಲಿ, ಅಧಿವೇಶನದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಬಿಜೆಪಿಯವರು ಕೇಳಿದ ಹಿನ್ನೆಲೆ, ಅವರ ಬೇಡಿಕೆಯ ಹಿನ್ನೆಲೆ ಮಧ್ಯಂತರ ವರದಿಯನ್ನ ಬಿತ್ತರಿಸುವಂತ ಸಾಧ್ಯತೆ ಇದೆ. ನಾಳೆ ಸದ್ದು ಮಾಡುತ್ತಾ ಬುರುಡೆ ರಹಸ್ಯ ಸರ್ಕಾರದ ಪರವಾಗಿ ಉತ್ತರವನ್ನ ನೀಡುವ ಸಾಧ್ಯತೆ ಇದೆ. ಹೋಮ್ ಮಿನಿಸ್ಟರ್ ನಾಳೆ ತನಿಖಾಧಿಕಾರಿಗಳ ಜೊತೆಯಲ್ಲಿ ಪರಮೇಶ್ವರ್ ಅವರು ತನಿಖಾಧಿಕಾರಿಗಳ ಜೊತೆಯಲ್ಲಿ ಬಹುಶಃ ಚರ್ಚೆ ಮಾಡಿರುವ ಹಿನ್ನೆಲೆಯಲ್ಲಿ ತನಿಖೆಯ ಪ್ರಗತಿಯ ಬಗ್ಗೆ ಮಾಹಿತಿಯನ್ನ ನೀಡುವ ಸಾಧ್ಯತೆ ಇದೆ. ಎಸ್ಐಟಿಯಿಂದ ಮಾಹಿತಿಯನ್ನು ಪಡ್ಕೊಂಡು ಸದನಕ್ಕೆ ಪರಮೇಶ್ವರ್ ಅವರು ಉತ್ತರ ಕೊಡಬಹುದು. ನಾಳೆ ಪರಮೇಶ್ವರ್ ಉತ್ತರದ ಸುತ್ತ ಕುತೂಹಲದ ವೃತ್ತ ಈಗ ಬೆಳೆದುಕೊಂಡಿದೆ. ಪರಮೇಶ್ವರ್ ಹೋಮ್ ಮಿನಿಸ್ಟರ್ ನಾಳೆ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಮಧ್ಯಂತರ ವರದಿಯನ್ನ ನಾಳೆ ಸದನದಲ್ಲಿ ಮಂಡಿಸುವಂತ ಸಾಧ್ಯತೆ ಇದೆ. ಒಂದು ಕ್ಲಾರಿಟಿ ಅಫಿಷಿಯಲ್ ಆಗಿ ಸಿಗಬಹುದು ಜನರಿಗೂ ಮತ್ತೆ ಎಲ್ಲರಿಗೂ ಕೂಡ, ಬಿಜೆಪಿಯವರಿಗೂ ಜನರಿಗೂ ಎಲ್ಲರಿಗೂ ಕೂಡ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಿಜೆಪಿಯವರು ಕೇಳಿದ್ದದೇನೆ, ಏನ್ ತನಿಖೆ ಆಗಿದೆ ನಮಗೆಲ್ಲ ಅದನ್ನ ಬಹಿರಂಗ ಮಾಡಿ ಅಂತ ಹೇಳಿ ಒತ್ತಡ ಇರೋದ್ರಿಂದಾಗಿ ನಾಳೆ ಅಧಿವೇಶನದಲ್ಲಿ ಇದು ಪ್ರಸ್ತಾಪ ಆಗಬಹುದಾ ಸುರೇಶ್? ಎಸ್ ರಂಜಿತ್, ಕಳೆದ 2 ತಿಂಗಳಿಂದ ಕೂಡ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತಿಟ್ಟ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಈ ಎಸ್ಐಟಿಯ ತನಿಖೆಯ ಪ್ರಗತಿ ಏನಿದೆ, ಇದು ಈವರೆಗೂ ಕೂಡ ಯಾವುದೇ ಅಧಿಕೃತವಾಗಿ ಬಹಿರಂಗ ಆಗಿಲ್ಲ. ಯಾಕೆಂತಂದ್ರೆ ಈವರೆಗೂ ಕೂಡ ಅಧಿಕೃತವಾಗಿ ಗೃಹ ಸಚಿವರಾಗ್ಲಿ ಅಥವಾ ಸರ್ಕಾರವಾಗ್ಲಿ ಎಲ್ಲಿಯೂ ಕೂಡ ಯಾವ್ಯಾವ ವಿಚಾರಗಳನ್ನು ಕೂಡ ಹಂಚಿಕೊಂಡಿಲ್ಲ. ಹೀಗಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ರೀತಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ಈಗ ಏನು ಧರ್ಮಸ್ಥಳ ಬೆಂಬಲಿತವಾಗಿ ನಿಂತಿರ್ತಕ್ಕಂಥದ್ದು, ಈಗ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ಳೋದು ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರಕ್ಕೆ ಕೂಡ ಈಗಾಗಲೇ ವಿರೋಧ ಪಕ್ಷಗಳಿಂದ ಕೂಡ ಒತ್ತಡಗಳು ಜಾಸ್ತಿ ಆಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಅಧಿಕೃತವಾಗಿ ಸದನದಲ್ಲಿ ಉತ್ತರ ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿನಲ್ಲಿ ಇರತಕ್ಕಂಥದ್ದು. ಸೊ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ನಾಳೆ ಅಧಿವೇಶನದಲ್ಲಿ ಧರ್ಮಸ್ಥಳ ವಿಚಾರವಾಗಿ ಆಗ್ತಿರತಕ್ಕಂತಹ ಎಸ್ಐಟಿ ತನಿಖೆಯ ಪ್ರಗತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಶುಕ್ರವಾರ ಕೂಡ ಗುರುವಾರ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ನಾವು ಸೋಮವಾರ ಉತ್ತರ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಸೋಮವಾರ ಕೂಡ ಪರಿಷತ್ ಮತ್ತೆ ವಿಧಾನಸಭೆ ಎರಡರಲ್ಲೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಈಗ ನಾಳೆ ಚರ್ಚೆ ಆಗೋದಕ್ಕೂ ಮುನ್ನವೇ ಬೆಳಿಗ್ಗೆ, ಅಂದ್ರೆ ಬಹುಶಃ ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ ಸುಮಾರಿಗೆ ಅಥವಾ ಇವತ್ತು ಸಂಜೆ ಎಸ್ಐಟಿ ಟೀಮ್ ಅಧಿಕೃತವಾಗಿ ಗೃಹ ಸಚಿವರನ್ನ ಭೇಟಿಯಾಗಿ ಈವರೆಗೂ ಆಗಿರ್ತಕ್ಕಂಥ ತನಿಖಾ ವರದಿ ಏನಿದೆ, ತನಿಖಾ ವರದಿಯ ಒಂದು ಪ್ರಗತಿಯ ರಿಪೋರ್ಟ್ ಏನಿದೆ ಅದೆಲ್ಲವನ್ನು ಕೂಡ ಮಾಹಿತಿಯನ್ನ ಗೃಹ ಸಚಿವರ ಜೊತೆ ಹಂಚಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ನಮಗಿರುವಂತಹ ಮಾಹಿತಿ, ಅಧಿಕೃತವಾಗಿ ಗೃಹ ಇಲಾಖೆಯಿಂದನೇ ಎಸ್ಐಟಿ ಟೀಮ್ಗೆ ಪ್ರಣಬ್ ಮುಖ್ಯಮಂತ್ರಿ ಅವರಿಗೆ ಸೇರಿದಂತೆ ಪ್ರಮುಖರಿಗೆ ಈಗಾಗಲೇ ಒಂದು ಸುಳಿವನ್ನ ಕೊಟ್ಟಿರ್ತಕ್ಕಂಥ, ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ಈವರೆಗೂ ಆಗಿರ್ತಕ್ಕಂಥ ಓವರ್ ಆಲ್ ತನಿಖಾ ಪ್ರಗತಿ ಏನಿದೆ ಅದನ್ನು ಸರ್ಕಾರಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಲ್ಲಿಸಿ ಅಂತಕ್ಕಂಥದ್ದು. ಈಗ ಆ ಮಾಹಿತಿಯನ್ನು ಆಧರಿಸಿ ನಾಳೆ ಗೃಹ ಸಚಿವರು ಪರಮೇಶ್ವರ್ ಅವರು ಯಾವ ಎಲ್ಲ ಥ್ಯಾಂಕ್ ಯು ಸುರೇಶ್. ಸಾರ್ವಜನಿಕರ ಸ್ವತ್ತು, ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ. ಇಲ್ಲಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಏನೇನು ತನಿಖೆ ಮಾಡಿದ್ದಾರೆ, ಅವರ ತನಿಖೆ ವರದಿ ಏನು ಅನ್ನೋದನ್ನ ನಾಳೆಗೆ ಮಧ್ಯಂತರ ವರದಿಯನ್ನ ಸದನದಲ್ಲಿ, ಅಧಿವೇಶನದಲ್ಲಿ ಮಾನ್ಯ ಗೃಹ ಮಂತ್ರಿಗಳು
ಬಿಜೆಪಿ ಅವರು ಕೇಳಿದ ಹಿನ್ನೆಲೆ, ಅವರ ಬೇಡಿಕೆಯ ಹಿನ್ನೆಲೆ ಮಧ್ಯಂತರ ವರದಿಯನ್ನ ಬಿತ್ತರಿಸುವಂತ ಸಾಧ್ಯತೆ ಇದೆ. ನಾಳೆ ಸದ್ದು ಮಾಡುತ್ತಾ ಬುರ್ಡೆ ರಹಸ್ಯ ಸರ್ಕಾರದ ಪರವಾಗಿ ಉತ್ತರವನ್ನ ನೀಡುವ ಸಾಧ್ಯತೆ ಇದೆ. ಹೋಮ್ ಮಿನಿಸ್ಟರ್ ನಾಳೆ ತನಿಖಾಧಿಕಾರಿಗಳ ಜೊತೆಯಲ್ಲಿ ಪರಮೇಶ್ವರ್ ಅವರು ಬಹುಶಃ ಚರ್ಚೆ ಮಾಡಿರೋ ಹಿನ್ನೆಲೆಯಲ್ಲಿ ತನಿಖೆಯ ಪ್ರಗತಿಯ ಬಗ್ಗೆ ಮಾಹಿತಿಯನ್ನ ನೀಡುವ ಸಾಧ್ಯತೆ ಇದೆ. ಎಸ್ಐಟಿಯಿಂದ ಮಾಹಿತಿಯನ್ನು ಪಡ್ಕೊಂಡು ಸದನಕ್ಕೆ ಪರಮೇಶ್ವರ್ ಅವರು ಉತ್ತರ ಕೊಡಬಹುದು. ನಾಳೆ ಪರಮೇಶ್ವರ್ ಉತ್ತರದ ಸುತ್ತ ಕುತೂಹಲದ ವೃತ್ತ ಈಗ ಬೆಳೆದುಕೊಂಡಿದೆ. ಪರಮೇಶ್ವರ್ ಹೋಮ್ ಮಿನಿಸ್ಟರ್ ನಾಳೆ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಮಧ್ಯಂತರ ವರದಿಯನ್ನ ನಾಳೆ ಸದನದಲ್ಲಿ ಮಂಡಿಸುವಂತ ಸಾಧ್ಯತೆ ಇದೆ. ಒಂದು ಕ್ಲಾರಿಟಿ ಅಫಿಷಿಯಲ್ ಆಗಿ ಸಿಗಬಹುದು ಜನರಿಗೂ ಮತ್ತೆ ಎಲ್ಲರಿಗೂ ಕೂಡ, ಬಿಜೆಪಿಯವರಿಗೂ ಜನರಿಗೂ ಎಲ್ಲರಿಗೂ ಕೂಡ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಿಜೆಪಿಯವರು ಕೇಳಿದ್ದದೇನೆ, ಏನ್ ತನಿಖೆ ಆಗಿದೆ ನಮಗೆಲ್ಲ ಅದನ್ನ ಬಹಿರಂಗ ಮಾಡಿ ಅಂತ ಹೇಳಿ. ಒತ್ತಡ ಇರೋದ್ರಿಂದಾಗಿ ನಾಳೆ ಅಧಿವೇಶನದಲ್ಲಿ ಇದು ಪ್ರಸ್ತಾಪ ಆಗಬಹುದಾ ಸುರೇಶ್? ಎಸ್ ರಂಜಿತ್, ಕಳೆದ 2 ತಿಂಗಳಿಂದ ಕೂಡ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತಿಟ್ಟ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಈ ಎಸ್ಐಟಿಯ ತನಿಖೆಯ ಪ್ರಗತಿ ಏನಿದೆ ಇದು ಈವರೆಗೂ ಕೂಡ ಯಾವುದೇ ಅಧಿಕೃತವಾಗಿ ಬಹಿರಂಗ ಆಗಿಲ್ಲ. ಯಾಕೆಂತಂದ್ರೆ ಈವರೆಗೂ ಕೂಡ ಅಧಿಕೃತವಾಗಿ ಗೃಹ ಸಚಿವರಾಗ್ಲಿ ಅಥವಾ ಸರ್ಕಾರವಾಗ್ಲಿ ಎಲ್ಲಿಯೂ ಕೂಡ ಯಾವ್ಯಾವ ವಿಚಾರಗಳನ್ನು ಕೂಡ ಹಂಚಿಕೊಂಡಿಲ್ಲ. ಹೀಗಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ರೀತಿ ಸಾಕಷ್ಟು ಕುತೂಹಲನ ಮೂಡ್ತಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ಈಗ ಏನು ಧರ್ಮಸ್ಥಳ ಬೆಂಬಲಿತವಾಗಿ ನಿಂತಿರ್ತಕ್ಕಂಥದ್ದು ಈಗ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ಳೋದು ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರಕ್ಕೆ ಕೂಡ ಈಗಾಗಲೇ ವಿರೋಧ ಪಕ್ಷಗಳಿಂದ ಕೂಡ ಒತ್ತಡಗಳು ಜಾಸ್ತಿ ಆಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಅಧಿಕೃತವಾಗಿ ಸದನದಲ್ಲಿ ಉತ್ತರ ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿನಲ್ಲಿ ಇರತಕ್ಕಂಥದ್ದು. ಸೊ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ನಾಳೆ ಅಧಿವೇಶನದಲ್ಲಿ ಧರ್ಮಸ್ಥಳ ವಿಚಾರವಾಗಿ ಆಗ್ತಿರತಕ್ಕಂತಹ ಎಸ್ಐಟಿ ತನಿಖೆಯ ಪ್ರಗತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಗುರುವಾರ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ನಾವು ಸೋಮವಾರ ಉತ್ತರ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಸೋಮವಾರ ಕೂಡ ಪರಿಷತ್ ಮತ್ತೆ ವಿಧಾನಸಭೆ ಎರಡರಲ್ಲೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಈಗ ನಾಳೆ ಚರ್ಚೆ ಆಗೋದಕ್ಕೂ ಮುನ್ನವೇ ಬೆಳಿಗ್ಗೆ ಅಂದ್ರೆ ಬಹುಶಃ ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ ಸುಮಾರಿಗೆ ಅಥವಾ ಇವತ್ತು ಸಂಜೆ ಎಸ್ಐಟಿ ಟೀಮ್ ಅಧಿಕೃತವಾಗಿ ಗೃಹ ಸಚಿವರನ್ನ ಭೇಟಿಯಾಗಿ ಈವರೆಗೂ ಆಗಿರ್ತಕ್ಕಂಥ ತನಿಖಾ ವರದಿ ಏನಿದೆ, ತನಿಖಾ ವರದಿಯ ಒಂದು ಪ್ರಗತಿಯ ರಿಪೋರ್ಟ್ ಏನಿದೆ ಅದೆಲ್ಲವನ್ನು ಕೂಡ ಮಾಹಿತಿಯನ್ನ ಗೃಹ ಸಚಿವರ ಜೊತೆ ಹಂಚಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ನಮಗಿರುವಂತಹ ಮಾಹಿತಿ ಅಧಿಕೃತವಾಗಿ ಗೃಹ ಇಲಾಖೆಯಿಂದನೇ ಎಸ್ಐಟಿ ಟೀಮ್ಗೆ ಪ್ರಣಬ್ ಮುಖ್ಯಮಂತ್ರಿ ಅವರಿಗೆ ಸೇರಿದಂತೆ ಪ್ರಮುಖರಿಗೆ ಈಗಾಗಲೇ ಒಂದು ಸುಳಿವನ್ನ ಕೊಟ್ಟಿರ್ತಕ್ಕಂಥದ್ದು, ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ಈವರೆಗೂ ಆಗಿರ್ತಕ್ಕಂಥ ಓವರ್ ಆಲ್ ತನಿಖಾ ಪ್ರಗತಿ ಏನಿದೆ ಅದನ್ನ ಸರ್ಕಾರಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಲ್ಲಿಸಿ ಅಂತಕ್ಕಂಥದ್ದು. ಈಗ ಆ ಮಾಹಿತಿಯನ್ನು ಆಧರಿಸಿ ನಾಳೆ ಗೃಹ ಸಚಿವರು ಪರಮೇಶ್ವರ್ ಅವರು ಯಾವ ಎಲ್ಲ